So welcome everyone students. So today we will start with your proper syllabus. ಇವತ್ತಿಂದ ನಾನು ನಿಮ್ಮ ಅಪ್ಲೈಡ್ ಝಾಲಜಿ ಪೇಪರ್ 7 ಅಪ್ಲೈಡ್ ಝಾಲಜಿ ಪೇಪರನ್ನು ಇವತ್ತಿಂದ ನಾವು ಸ್ಟಾರ್ಟ್ ಮಾಡೋದ. ಸೊ ಹಿಯರ್ ಯು ವಿಲ್ ಸ್ಟಡಿ ಅಬೌಟ್ ಯೂನಿಟ್ 1 ಇಂಟ್ರೊಡಕ್ಷನ್ ಟು ಹೋಸ್ಟ್ ಪ್ಯಾರಾಸೈಟ್ ರಿಲೇಷನ್ಶಿಪ್. ಸೊ ಟಾಪಿಕ್ ಬಂದು ಅದೇ ಇರುತ್ತೆ, ಇಂಟ್ರೊಡಕ್ಷನ್ ಹೋಸ್ಟ್ ಪ್ಯಾರಾಸೈಟ್ ರಿಲೇಷನ್ಶಿಪ್ ಬಗ್ಗೆ. ಓಕೆ, ವಿಲ್ ಸ್ಟಾರ್ಟ್ ವಿತ್ ಪ್ರಾಪರ್ ಲೈಕ್ ಹೋಸ್ಟ್, ಟೈಪ್ಸ್ ಆಫ್ ಹೋಸ್ಟ್, ಅದನ್ನು ನೆಕ್ಸ್ಟ್ ಪಾರ್ಟಲ್ಲಿ ಮಾಡ್ತೀನಿ, ಪಾರ್ಟ್ 2 ಅಲ್ಲಿ. ಸೊ ಐ ಥಿಂಕ್ ಯು ನೋ ವಾಟ್ ಆರ್ ಹೋಸ್ಟ್ ಅಂದ್ರೇನು ಮತ್ತು ಪ್ಯಾರಾಸೈಟ್ಸ್ ಅಂದ್ರೇನು ಅಂತ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಸೊ ವಿಲ್ ಸ್ಟಡಿ ಅಬೌಟ್ ಹೋಸ್ಟ್ ಪ್ಯಾರಾಸೈಟ್ ರಿಲೇಷನ್ಶಿಪ್ ಹಿಯರ್. ಸೊ ಪ್ಯಾರಾಸಿಟಿಸಮ್ ಅಂದರೆ ಏನು? ಇಟ್ ಈಸ್ ಅ ಸಿಂಬಯೋಟಿಕ್ ರಿಲೇಷನ್ಶಿಪ್. Okay, a symbiotic means here one is being, you can see one plus sign and one minus sign, where one will be benefited and another will be harmed. ಒಂದಕ್ಕೆ ಬೆನಿಫಿಟ್ ಆಗುತ್ತೆ, ಇನ್ನೊಂದಕ್ಕೆ ಹಾರ್ಮ್ ಆಗುತ್ತೆ. ಸಿಂಬಯೋಟಿಕ್ ರಿಲೇಷನ್ಶಿಪ್ in parasitism, one organism okay benefits while other is harmed. ಒಂದು ಆರ್ಗ್ಯಾನಿಸಮ್ಗೆ ಬೆನಿಫಿಟ್ ಆಗುತ್ತೆ, ಅದನ್ನು ನಾವು ಪ್ಯಾರಾಸೈಟ್ ಅಂತ ಹೇಳ್ತೀವಿ. ಯಾವ ಆರ್ಗ್ಯಾನಿಸಮ್ಗೆ ಹಾರ್ಮ್ ಆಗುತ್ತೆ ಅದನ್ನು ನಾವು ಹೋಸ್ಟ್ ಅಂತ ಕರಿತೀವಿ. ಪ್ಯಾರಾಸೈಟ್ಸ್ ಆಫನ್ ಲೀವ್ ಎಕ್ಸ್ಕ್ಲೂಸಿವ್ಲಿ ಆನ್ ಆರ್ ಇನ್ ದೇರ್ ಹೋಸ್ಟ್ ಆರ್ಗ್ಯಾನಿಸಮ್. ಪ್ಯಾರಾಸೈಟ್ಸ್ ಎಲ್ಲಿರುತ್ತೆ ಅಂತ ಹೇಳಿದ್ರೆ ಹೋಸ್ಟ್ ಮೇಲೆ ಇರುತ್ತೆ ಅಥವಾ ಹೋಸ್ಟ್ ಬಾಡಿ ಒಳಗಡೆ ಬದುಕಿರುತ್ತೆ. Here you can see this red colored this organism is a host and this green color is a parasite. Okay, then parasitism is different from predation. Okay, because parasites do not kill their host. ಇಲ್ಲಿ ಪ್ಯಾರಾಸೈಟ್ಸು ಕಿಲ್ ಮಾಡೋದಿಲ್ಲ, ಬಟ್ ಅದರಿಂದ ಬೆನಿಫಿಟ್ಸನ್ನು ಮಾತ್ರ ತಗೊಳುತ್ತೆ. ಸೊ ಹೋಸ್ಟ್ ಪ್ಯಾರಾಸೈಟ್ ರಿಲೇಷನ್ಶಿಪ್. ಸೊ ಪ್ಯಾರಾಸಿಟಿಸಮ್, ವಾಟ್ ಇಸ್ ಪ್ಯಾರಾಸಿಟಿಸಮ್? ಅಗೇನ್ ಇನ್ನೊಂದು ಡೆಫಿನೇಷನ್ ಹೇಳಬೇಕಾದ್ರೆ ಈಸ್ ಆನ್ ಅಸೋಸಿಯೇಷನ್ ಆರ್ a situation in which two organisms of different taxonomic positions. Okay, so ಬೇರೆ ಜೀನಸ್ ಇಂದ ಇರ್ಬೋದು, ಬೇರೆ ಸ್ಪೀಶೀಸ್ ಇರ್ಬೋದು, ಬೇರೆ ಕ್ಲಾಸ್ ಇಂದ ಇರ್ಬೋದು, ಅಥವಾ ಬೇರೆ ಫೈಲಮ್ ಇಂದ, ಫ್ಯಾಮಿಲಿಯಿಂದ ಇರ್ಬೋದು. ಓಕೆ, ಲೀವ್ ಟುಗೆದರ್ ವೇರ್ ಒನ್ ಎಂಜಾಯ್ಸ್ ಆಲ್ ಸಾರ್ಟ್ಸ್ ಆಫ್ ಬೆನಿಫಿಟ್ಸ್. ಓಕೆ, ಅದರಲ್ಲಿ ಒಂದು ತನ್ನ ಎಲ್ಲ ಎಂಜಾಯ್ಮೆಂಟ್ಸನ್ನ ಪಡ್ಕೊಳ್ಳುತ್ತೆ, ಮೇ ಬಿ ನರಿಶ್ಮೆಂಟ್ ಆರ್ ಮೇ ಬಿ ರಿಪ್ರೊಡಕ್ಷನ್. ಓಕೆ, ಅಟ್ ದ ಎಕ್ಸ್ಪೆನ್ಸಸ್ ಆಫ್ ಅದರ್. ಓಕೆ, ಯಾವ ಥರ ಅಂದರೆ ಬೇರೆ ಒಂದು ಆರ್ಗ್ಯಾನಿಸಮ್ ಮೇಲೆ ಡಿಪೆಂಡ್ ಆಗಿ, ಅದನ್ನು ನಾವು ಹೋಸ್ಟ್ ಅಂತ ಹೇಳ್ತೀವಿ. ದ ಬೆನಿಫಿಟೆಡ್ ಆರ್ಗ್ಯಾನಿಸಮ್ ಈಸ್ ಕಾಲ್ಡ್ ದ ಪ್ಯಾರಾಸೈಟ್ ಆ್ಯಂಡ್ ದ ಆರ್ಗ್ಯಾನಿಸಮ್ ಹಾರ್ಬರಿಂಗ್ ದ ಪ್ಯಾರಾಸೈಟ್. ಓಕೆ, ಹಾರ್ಬರ್ ಮಾಡುತ್ತಲ್ಲ ಪ್ಯಾರಾಸೈಟ್ಸ್ನ, ಅದನ್ನು ನಾವು ಹೋಸ್ಟ್ ಅಂತ ಕರಿತೀವಿ. ಹೋಸ್ಟ್ ಆರ್ ನಾಟ್ ಹಾಸ್ಪಿಟಬಲ್ ಟು ಪ್ಯಾರಾಸೈಟ್ಸ್. ಹಾಸ್ಪಿಟಬಲ್ ಇನ್ ದ ಸೆನ್ಸ್ ಅದು ಹೋಸ್ಟ್ ಏನು ಅಂತ ಹೇಳಿದರೆ ಪ್ಯಾರಾಸೈಟ್ಸ್ ಬಂದಿದ ತಕ್ಷಣ ಅದು ಹೆಂಗೆ ಬೇಕಂಗೆ ಇದು ಮಾಡ್ಕೊಳ್ಳೋದಿಲ್ಲ. ಇಟ್ ಟ್ರೈ ಟು ರೆಸಿಸ್ಟ್. ಎವ್ರಿ ಆರ್ಗ್ಯಾನಿಸಮ್ ವಿಲ್ ಹ್ಯಾವ್ ಇಟ್ಸ್ ಓನ್ ಇಮ್ಯೂನ್ ಸಿಸ್ಟಮ್. ಹೌದಲ್ವಾ? ನಮಗೆ ಆದಂಥ ನಮಗೆ ಇಮ್ಯೂನ್ ಪವರ್ ಇರುತ್ತೆ. ಓಕೆ, ಸೊ ಕೆಲವೊಬ್ರಿಗೆ ಸ್ಟ್ರಾಂಗ್ ಇಮ್ಯೂನ್ ಸಿಸ್ಟಮ್ ಇರುತ್ತೆ, ಕೆಲವೊಬ್ಬರಿಗೆ ವೀಕ್ ಇರುತ್ತೆ. ಸ್ಟ್ರಾಂಗ್ ಇರೋರಿಗೆ ಅಷ್ಟು ಬೇಗ ಪ್ಯಾರಾಸೈಟ್ಸ್ ಆಗಿರ್ಬೋದು, ಯಾವುದೇ ಮೈಕ್ರೋ ಆರ್ಗ್ಯಾನಿಸಮ್ ಎಫೆಕ್ಟ್ ಮಾಡೋದಿಲ್ಲ. ಓಕೆ, ಸೊ ಲೈಕ್ ವೈಸ್ ಹಾಸ್ಪಿಟಬಲ್, ಈ ಥರ ಇದನ್ನು ನಾವು ಹಾಸ್ಪಿಟಬಲ್ ಅಂತ ಹೇಳ್ತೀವಿ. ಇನ್ಸ್ಟೆಡ್ ಹೋಸ್ಟ್ ಕನ್ಸಿಡರ್ ಪ್ಯಾರಾಸೈಟ್ಸ್ ಆಸ್, ಆದರೆ ಇನ್ ಹೋಸ್ಟು ಪ್ಯಾರಾಸೈಟ್ಸನ್ನ ಫಾರಿನ್ ಸಬ್ಸ್ಟೆನ್ಸ್ ಅಂತ ಅಂದ್ಕೊಳ್ಳುತ್ತೆ ಆ್ಯಂಡ್ ವಾಂಟ್ ಟು ಓವರ್ ಪವರ್ ದೆಮ್ ಬೈ ಆಪ್ರೇಟಿಂಗ್ ವೇರಿಯಸ್ ಡಿವೈಸಸ್. ಓಕೆ, ಹೋಸ್ಟು ಯಾವ ಒಂದು ಡಿವೈಸಸ್ನ ನಾನು ಪ್ಯಾರಾಸೈಟ್ಸಿಂದ ನಿಮ್ಗಿಂತ ನಾನು ಸ್ಟ್ರಾಂಗ್ ಆಗಿದ್ದೀನಿ ಅಂತ ತೋರಿಸ್ಕೊಳ್ಳೋದಕ್ಕೋಸ್ಕರ ಏನೇನು ಡಿವೈಸಸ್ನ ಹೊಂದ್ಕೊಳ್ಳುತ್ತೆ ಅಂತ ಹೇಳಿದ್ರೆ, ಫಸ್ಟ್ ಈಸ್ ಹೋಸ್ಟ್ ಟ್ರೈ ಟು ಪ್ರೊಡ್ಯೂಸ್ಡ್ ಆ್ಯಂಟಿಬಾಡೀಸ್. Okay, as soon as antigen enters or the foreign substance enters into our body, antibodies are produced. Hodalva? So first point idu. Next, increased peristalsis. Okay, what is peristalsis? Series of wave like muscle contraction that move the food through the digestive tract. ಅದನ್ನು ನಾವು ಪೆರಿಸ್ಟಾಲಿಸಿಸ್ ಅಂತ ಹೇಳ್ತೀವಿ. ಅದು ಇನ್ಕ್ರೀಸ್ ಆಗುತ್ತೆ. ಓಕೆ, ದೆನ್ ಡಯರಿಯಾ. ವಾಟ್ ಇಸ್ ಡಯರಿಯಾ? ಇಟ್ ಇಸ್ ಲಾಸ್ ಆಫ್ ವಾಟರ್ ಇನ್ ದ ಫಾರ್ಮ್ ಆಫ್ ವಾಮಿಟ್ ಆರ್ ಲೂಸ್ ಮೋಷನ್. ಓಕೆ, ಸೊ ಈ ಥರ ಬೇರೆ ಬೇರೆ ಥರ ರಿಯಾಕ್ಷನ್ಸ್ನ ತೋರಿಸಿ ಅದು ಇದು ಮಾಡುತ್ತೆ, ಆ್ಯಂಟಿಬಾಡಿ ಪ್ರೊಡಕ್ಷನ್ ಮಾಡಿ ಆ್ಯಂಟಿಜನನ್ನು ಕಿಲ್ ಮಾಡುವಂಥ ಒಂದು ಇದನ್ನು ಮಾಡುತ್ತೆ. ಓಕೆ, ದೆನ್ ಮ್ಯೂಕಸ್ ಸೆಕ್ರೇಷನ್. ಓಕೆ, ಮ್ಯೂಕಸ್ ಸ್ಟಿಕ್ಕಿ ಸಬ್ಸ್ಟೆನ್ಸ್ ಸೆಕ್ರೇಟ್ ಆಗುತ್ತೆ. ದೆನ್ ಎನ್ಸಿಸ್ಟೇಷನ್ ಬೈ ಹೋಸ್ಟ್ ಟಿಶ್ಯೂ. ಹೋಸ್ಟ್ ಟಿಶ್ಯೂಸ್ ಏನು ಮಾಡುತ್ತೆ? ಎನ್ಸಿಸ್ಟ್ ಮಾಡುತ್ತೆ. ವಾಟ್ ಈಸ್ ಎನ್ಸಿಸ್ಟೇಷನ್? ದ ಪ್ರಾಸೆಸ್ ಆಫ್ ಫಾರ್ಮಿಂಗ್ ಆಫ್ ಅ ಸಿಸ್ಟ್ ಆರ್ ಬಿಕಮಿಂಗ್ ಎನ್ಕ್ಲೋಸ್ಡ್ ಇನ್ ಅ ಕ್ಯಾಪ್ಸ್ಯೂಲ್. ಓಕೆ, ಏನು ಮಾಡುತ್ತೆ? ತನ್ನನ್ನು ತಾನು ಸೆಲ್ಸ್ ಟಿಶ್ಯೂಸ್ ಏನು ಮಾಡುತ್ತೆ? ಹೋಸ್ಟ್ ಸೆಲ್ಸ್ ಟಿಶ್ಯೂಸು ಬಂದಿರುವಂಥ ಒಂದು ಪ್ಯಾರಾಸೈಟ್ಸಿಂದ, ಮೇ ಬಿ ವೈರಸ್, ಮೇ ಬಿ ಬ್ಯಾಕ್ಟೀರಿಯಾ, ಅದರಿಂದ ತನಗೆ ಏನೋ ಎಫೆಕ್ಟ್ ಆಗಬಾರ್ದು ಅಂತ ಹೇಳಿ ಒಂದು ಕ್ಯಾಪ್ಸ್ಯೂಲನ್ನು ಹೊರಗಡೆ ಇದು ಪ್ರೊಟೆಕ್ಟಿವ್ ಕವರಿಂಗ್ ಆಗಿ ತನ್ನ ಒಂದು ಸೆಲ್ ಹೊರಗಡೆ ಪ್ರೊಟೆಕ್ಟಿವ್ ಕ್ಯಾಪ್ಸ್ಯೂಲನ್ನು ಮಾಡ್ಕೊಳ್ಳುತ್ತೆ. ಓಕೆ, ಇಟ್ ವಿಲ್ ಗಿವ್ ರೈಸ್ ಟು ಅ ಪ್ರೊಟೆಕ್ಟಿವ್ ಕ್ಯಾಪ್ಸ್ಯೂಲ್ ಅರೌಂಡ್ ಇಟ್ ಸೆಲ್ಫ್. ಓಕೆ, ಆ್ಯಂಡ್ ದೆನ್ ಟು
to avoid host reaction, parasites develop many specialties. So ಈ ಥರ ನೀವು ಇಲ್ಲಿ ನೋಡಿ, so you studied here, there are 5 devices which host will overtake. ಓಕೆ, ಆದರೆ ಅದನ್ನು ತಡೆಗಟ್ಟೋದಕ್ಕೋಸ್ಕರ ನಿಮ್ಮ ಪ್ಯಾರಾಸೈಟ್ಸು ಯಾವೊಂದು ಇದನ್ನು ಡಿವೈಸಸ್ನ ಹೊಂದ್ಕೊಳ್ಳುತ್ತೆ ಅಂತ ಹೇಳಿದ್ರೆ, ಸೊ ಟು ಅವಾಯ್ಡ್ ಹೋಸ್ಟ್ ರಿಯಾಕ್ಷನ್. ಓಕೆ, ಎನಿ ಹೌ ಪ್ಯಾರಾಸೈಟ್ ಹ್ಯಾಸ್ ಟು ಸರ್ವೈವ್, ಹೌದಲ್ವಾ? ಎವ್ರಿ ಆರ್ಗನಿಸಮ್ ಸ್ಟ್ರೈವ್ ಫಾರ್ ದ ಎಕ್ಸಿಸ್ಟೆನ್ಸ್. ಸೊ ಪ್ಯಾರಾಸೈಟ್ಸ್ ಡೆವಲಪ್ ಸ್ಪೆಷಾಲಿಟೀಸ್. ಎಂಥ ಸ್ಪೆಷಾಲಿಟೀಸನ್ನು ಡೆವಲಪ್ ಮಾಡುತ್ತೆ ಅಂತ ಹೇಳಿದ್ರೆ, ಇನ್ಕ್ರೀಸ್ಡ್ ಫೀಕಂಡಿಟಿ. ಫಸ್ಟ್, ವಾಟ್ ಇಸ್ ಫೀಕಂಡಿಟಿ? ಎಬಿಲಿಟಿ ಟು ಪ್ರೊಡ್ಯೂಸ್ ಅಬಂಡೆನ್ಸ್ ಆಫ್ ಆರ್ಗನಿಸಮ್. ರೀಪ್ರೊಡಕ್ಟಿವ್ ರೇಟನ್ನು ಜಾಸ್ತಿ ಮಾಡುತ್ತೆ, ಆಫ್ ಸ್ಪ್ರಿಂಗ್ಸನ್ನ ತುಂಬ ಜಾಸ್ತಿ ನಂಬರಲ್ಲಿ ಪ್ರೊಡ್ಯೂಸ್ ಮಾಡುತ್ತೆ. ನೆಕ್ಸ್ಟ್ ಇಸ್ ಪಾಲಿಅಮ್ರಿಯಾನಿ. ವಾಟ್ ಇಸ್ ಪಾಲಿಅಮ್ರಿಯಾನಿ? ಫಾರ್ಮೇಷನ್ ಆಫ್ ಮೋರ್ ದೆನ್ ಒನ್. ಪಾಲಿ ಮೀನ್ಸ್ ಮೋರ್ ದೆನ್ ಒನ್. ಓಕೆ, ಎಂಬ್ರಿಯಾನಿ ಮೀನ್ಸ್ ಎಂಬ್ರಿಯೋ. ಫಾರ್ಮೇಷನ್ ಆಫ್ ಮೋರ್ ದೆನ್ ಒನ್ ಎಂಬ್ರಿಯೋ ಫ್ರಮ್ ಅ ಸಿಂಗಲ್ ಫರ್ಟಿಲೈಸ್ಡ್ ಓವಮ್. ಒಂದು ಫರ್ಟಿಲೈಸ್ಡ್ ಓವಮ್ ಇದ್ದರೆ ಅದರಿಂದ ನಿಮಗೆ ಯೂಶ್ವಲಿ ಒಂದು ಝೈಗೋಟಿಂದ ಒಂದು ಎಂಬ್ರಿಯೋ ಬರುತ್ತೆ, ಆದರೆ ಇಲ್ಲಿ ಒಂದರಿಂದ ನಿಮಗೆ ಜಾಸ್ತಿ ಎಂಬ್ರಿಯೋಸ್ ಬರುತ್ತೆ. ದಟ್ ಮೀನ್ಸ್ ಯು ವಿಲ್ ಗೆಟ್ ಮೆನಿ ಇಂಡಿವಿಜುವಲ್ಸ್ ಅಂತ. ಓಕೆ, ಆ್ಯಂಡ್ ದೆನ್ ಸೇಫ್ ಹ್ಯಾಬಿಟ್ಯಾಟ್. ಓಕೆ, ಸೊ ಹ್ಯಾಬಿಟ್ಯಾಟ್ ಸೇಫ್ ಇರೋದ್ರಿಂದ ಅದು ಹೋಸ್ಟ್ ಏನೇ ಒಂದು ರಿಯಾಕ್ಷನ್ಸ್ನ ಮಾಡಲಿ ಅದು ಅದನ್ನು ಬಿಟ್ಕೊಡೋದಿಲ್ಲ. ದೆನ್ ಪ್ರೊಡಕ್ಷನ್ ಆಫ್ ಸ್ಪೆಷಲ್ ಎನ್ಸೈಮ್ಸ್. ಪ್ಯಾರಾಸೈಟ್ಸ್ ವಿಲ್ ಪ್ರೊಡ್ಯೂಸ್ ಸ್ಪೆಷಲ್ ಎನ್ಸೈಮ್ಸ್. ಆ ಎನ್ಸೈಮ್ಸು ಹೋಸ್ಟ್ ತನ್ನ ಸೆಲ್ಸ್ಗೆ ಕವರ್ ಮಾಡೋದಕ್ಕೋಸ್ಕರ ಏನು ಕ್ಯಾಪ್ಸ್ಯೂಲನ್ನ ಪ್ರೊಟೆಕ್ಟಿವ್ ಕವರಿಂಗ್ ಆಗಿ ಇದು ಮಾಡ್ಕೊಂಡಿರುತ್ತೆ, ಅದನ್ನು ಡೈಜೆಸ್ಟ್ ಮಾಡೋದಕ್ಕೋಸ್ಕರ ಅಂತ ಕೆಲವೊಂದು ಸ್ಪೆಷಲ್ ಎನ್ಸೈಮ್ಸನ್ನ ಪ್ಯಾರಾಸೈಟ್ಸ್ ಏನು ಮಾಡುತ್ತೆ, ಸೆಕ್ರೆಟ್ ಮಾಡ್ಕೊಳ್ಳುತ್ತೆ, ಪ್ರೊಡಕ್ಷನ್ ಮಾಡುತ್ತೆ. ದೆನ್ ಎ ಗುಡ್ ಡೀಲ್ ಆಫ್ ಟ್ರಾನ್ಸ್ಮಿಷನ್ ಆ್ಯಂಡ್ ದೆನ್ ಟ್ರಾನ್ಸ್ಮಿಟ್ ಆಗೋದು. ಓಕೆ, ಹೌ ಇಟ್ ವಿಲ್ ಎಂಟರ್ ಇನ್ಸೈಡ್ ಅ ಸೆಲ್, ಇನ್ಸೈಡ್ ದ ಟಿಶ್ಯೂ. ಓಕೆ, ಆ ಥರ ಒಂದು ಆರ್ಗನಿಸಮಿಂದ ಇನ್ನೊಂದು ಆರ್ಗನಿಸಮ್ಗೆ ಟ್ರಾನ್ಸ್ಮಿಟ್ ಆಗೋದು, ಅದು ತುಂಬ ಚೆನ್ನಾಗಿ ದ ಪ್ಯಾರಾಸೈಟ್ಸ್ ನೋ ದ್ಯಾಟ್. ಓಕೆ, ಯು ಆರ್ ಸೀಯಿಂಗ್ ಒನ್ ಆಫ್ ದ ವರ್ಸ್ಟ್ ಪ್ಯಾರಾಸೈಟ್ ಬೈ ವಿಚ್ ದ ಹೋಲ್ ಹ್ಯೂಮನ್ ಕಿಂಗ್ಡಮ್ ಇಸ್ ಎಫೆಕ್ಟೆಡ್. ಓಕೆ, ಸೊ COVID-19 ವೈರಸ್ ನೋಡ್ತಿದ್ದೀರಲ್ವಾ, ಸೊ ದಿಸ್ ಇಸ್ ಅಬೌಟ್ ದ ಗುಡ್ ಡೀಲ್ ಆಫ್ ಟ್ರಾನ್ಸ್ಮಿಷನ್. ಓಕೆ, ಆಲ್ ದೀಸ್ ಆರ್ ದ ಎಬಿಲಿಟೀಸ್. ಅದು ತನ್ನ ಪ್ಯಾರಾಸೈಟ್ಸ್ ಇದನ್ನು ಈ ಥರ ಹೊಂದ್ಕೊಂಡಿರುತ್ತೆ. Then, the responsive reactions and resistance displaced by a host to its parasite. Okay, so hostna, okay, the parasite body ಒಳಗಡೆ ಎಂಟರ್ ಆದಾಗ whatever the reactions, responsive reactions and resistance displayed by the host ಯಾವುದನ್ನು ಪ್ರೊಡ್ಯೂಸ್ ಮಾಡುತ್ತೆ ಪ್ಯಾರಾಸೈಟ್ ಬಾಡಿ ಒಳಗಡೆ ಎಂಟರ್ ಆದಾಗ. ಓಕೆ, ಮತ್ತು ಪ್ರೊಟೆಕ್ಟಿವ್ ಡಿವೈಸಸ್ ಅಡಾಪ್ಟೆಡ್ ಬೈ ಅ ಪ್ಯಾರಾಸೈಟ್ಸ್ in response to its host reaction. Okay, so host will also produce some of the special devices, and even parasites will also produce some of the special devices in response to the host devices. Okay, so in order to establish them in their respective environments, ಇದನ್ನ ನಾವು ಏನಂತ ಹೇಳ್ತೀವಿ, this is called as host parasite interaction. Okay, ಹೋಸ್ಟ್ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ, ಪ್ಯಾರಾಸೈಟು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಹೋಸ್ಟ್ ವಿಲ್ ಟ್ರೈ ಟು ಕಿಲ್ ದ ಪ್ಯಾರಾಸೈಟ್ಸ್ ಆ್ಯಂಡ್ ಪ್ಯಾರಾಸೈಟ್ಸ್ ವಿಲ್ ಟ್ರೈ ಟು ಕಿಲ್ ದ ಹೋಸ್ಟ್. ಓಕೆ, ದೆನ್ parasitism is a very broad term and different types of parasites are recognized on different bases. Parasites in, usually 2 types of parasites are ectoparasites and endoparasites. Okay, ecto means which are living outside the body of the host. Endo means the parasites which are living inside the body of the host. Okay, so we can see the different terms which are related. We can study the biology of parasites and host here. Okay, so coming to the life cycle, in the course of the life cycle, parasites become associated with more than one host. Okay, some of the parasites, so ಅದು ಒಂದರಿಂದ ಜಾಸ್ತಿ ಹೋಸ್ಟ್ನ ಅದು ಇದು ಮಾಡ್ಕೊಳ್ಳುತ್ತೆ. Okay, so some will have only one host and some will have more than one. So whenever a parasite is able to live and reproduce within a host, the result is host parasite interaction. Okay, ಸೊ ಯಾವಾಗ ಪ್ಯಾರಾಸೈಟು ಒಂದು ಹೋಸ್ಟ್ ಬಾಡಿ ಒಳಗಡೆ ಬದುಕೊಂಡು ರೀಪ್ರೊಡ್ಯೂಸ್ ಮಾಡುವಂಥ ಎಬಿಲಿಟಿನ ಹೊಂದ್ಕೊಳ್ಳುತ್ತೆ, ಅದನ್ನು ನಾವು ಹೋಸ್ಟ್ ಪ್ಯಾರಾಸೈಟ್ ಇಂಟ್ರಾಕ್ಷನ್ಸ್ ಅಂತ ಕರಿತೀವಿ. ಇನ್ ಎಕ್ಸ್ಟ್ರೀಮ್ ಕಂಡೀಷನ್ಸ್, distribution of a parasite may be restricted to a single host. Okay, so when there are extreme conditions like high temperature, very low temperature, okay, high enzyme activity or low humidity, something like that, so that time what happens is the parasite will restrict themselves into a single host, and those parasites are called as monospecific parasites. And even when polyspecific, the different hosts are phylogenetically related. Okay, and some of the parasites will have more than one host, and that particular condition is called as polyspecific condition. Okay, and the parasites are called as polyspecific parasites.
So phylogenetically related, but still the different hosts are phylogenetically related. Okay, you know what is phylogeny? Phylogeny means it is concerned with the relationship of an organism to with that of other organism according to the evolutionary similarities and differences. Okay, that is the study of the evolutionary differences and similarities between the organisms, okay, and how they are being related, and that is phylogeny. Now, this host specificity is a function of physiological specialization and evolutionary age. Okay, so how the parasite will choose a particular host. Okay, that is called as host specificity, and this is a function of what? Physiological specialization and evolutionary. Okay, so ಯಾವ ಥರ ಹೋಸ್ಟ್ ಕರೆಕ್ಟಾಗಿ ಚೂಸ್ ಆಗುತ್ತೆ, how the parasites will choose a specific host, that depends on the physiology and the evolution of an organisms. Okay, then so that host specificity is broadly divided into two parts, that is ecological specificity and physiological specificity. So we'll see what is ecological specificity. Here the parasites are capable of making room in a foreign host. Okay, so what the parasites will do is they make a room in a foreign host, but normally never reach another host due to ecological barriers. Okay, and they won't go to other host because of ecological barriers. You know what is ecology? Okay, so I have told you, like yesterday in the last part I said you that ecology is the study of relationship between the living organism, okay, and their physical environment. Okay, so based on this ecological differences they cannot be able to choose for the another host. So ಅದೇ host ಅನ್ನು choose ಮಾಡಿ ಅದೇ host ಮೇಲೆ ಡಿಪೆಂಡ್ ಆಗಿರ್ತಾರೆ. So such parasites are able to develop in more host species under laboratory conditions than in nature. Okay, so this is suitable more for laboratory conditions compared to the natural conditions. Now, physiological specificity. The parasites are physiologically incapable of surviving and reproducing in a foreign host. Okay, so here what happens is, so there are some physiological barriers. Okay, ಅದರಿಂದ ಏನಾಗುತ್ತೆ, ಪ್ಯಾರಾಸೈಟು ಆ ಹೋಸ್ಟ್ ಒಳಗಡೆ ಇರುತ್ತೆ, ಬಟ್ ಇದ್ರೂ ಕೂಡ ಸೊ ತನ್ನನ್ನು ರೀಪ್ರೊಡ್ಯೂಸ್ ಮಾಡೋದಕ್ಕೆ ಆಗೋದಿಲ್ಲ ಮತ್ತು ಸರ್ವೈವ್ ಮಾಡೋದಕ್ಕೆ ಆಗೋದಿಲ್ಲ. ಇಟ್ ವಿಲ್ ಡೈ ಆ್ಯಂಡ್ ಇಟ್ ಕೆನಾಟ್ ರೀಪ್ರೊಡ್ಯೂಸ್. ಓಕೆ, ಎಕ್ಸಾಂಪಲ್ ಟೇನಿಯಾ ಸೋಲಿಯಂ, ದಟ್ ಇಸ್ ಟೇಪ್ ವರ್ಮ್. In dog survives but never achieves reproductive ability. So it survives in dogs. Okay, dogs ಅಲ್ಲಿ ಅದು ಸರ್ವೈವ್ ಆಗುತ್ತೆ, ಬಟ್ ಅದು ರೀಪ್ರೊಡಕ್ಷನ್ ಅನ್ನು ತೋರಿಸೋದಿಲ್ಲ. Okay, if the parasites find the conditions suitable for their development, then it is said to be compatible. Okay, with that of the host. If not, it is said to be incompatible. Okay, there are two conditions. So when the host is able to give all the requirements for the parasites, then it is compatible. If it is not giving any requirements, then it is incompatible. The effects of parasitisms on the host are intimately associated to the effect of host on the parasites. Okay, both are interrelated. Okay, in response to each other they'll show the actions. So these effects, okay, what effects? Effects of parasitisms, okay, on the host. So this, it depends on the several factors such as age, okay, of the parasites and host, then diet, then genetic factors, age of the human beings or the host on which they are dependent. Okay, then diet of the human beings or the host, different animal host. Okay, then genetic factors, susceptibility of the host. Okay, how much they are susceptible to the diseases. Yeah, tumba bega some of them are very prone to diseases. Okay, then size, number and virulence of the parasites. Then mortality means death rate. Then migration, movement of parasites from one organism into another organism, like from one host to another host, that is migration. And method of feeding. Okay, so the way they feed, even all these are the factors on which, okay, the effect of parasitism is dependent. These interactions may be the host parasite interaction may be of two types, synergistic or antagonistic. Okay, so you know what is synergistic? Synergistic means effect of two taken together is greater than the sum of their separate effect. Okay, so host parasite ಎರಡು ಸೇರಿದಾಗ ತುಂಬ ಜಾಸ್ತಿ ಎಫೆಕ್ಟ್ ಪ್ರೊಡ್ಯೂಸ್ ಆಗುತ್ತೆ. If they are separate, then less effect. That is synergistic. Okay, then that is additional method. Antagonistic means effect of two is actually less than the sum of effect of the two taken independently each other. Okay,
ಸೊ ಇಲ್ಲಿ ಅದಕ್ಕೆ ಆಪೋಸಿಟ್ ಆಗಿರುತ್ತೆ. ಓಕೆ, ಹಿಯರ್ interactions among parasites strongly influence on the parasitic dynamics. Interaction parasitic dynamics ಮೇಲೆ ಡಿಪೆಂಡ್ ಆಗಿರುತ್ತೆ. ದಟ್ ಈಸ್ ಮೂವ್ಮೆಂಟ್ ಆಫ್ ದ ಪ್ಯಾರಾಸೈಟ್ಸ್ ಆರ್ ದ ಮೂವ್ಮೆಂಟ್ ಆಫ್ ದ ಪ್ಯಾರಾಸೈಟ್ಸ್, ಇದ್ರ ಮೇಲೆ ನಿಮಗೆ ಇಂಟ್ರಾಕ್ಷನ್ಸ್ ತುಂಬ ಡಿಪೆಂಡ್ ಆಗಿರುತ್ತೆ. ದೆನ್ ದೇರ್ ಫಾರ್ ಇಂಟ್ರಾಕ್ಷನ್ ಪ್ಲೇ ಅ ಮೇಜರ್ ರೋಲ್ ಇನ್ ಸ್ಟ್ರಕ್ಚರಿಂಗ್ ಪ್ಯಾರಾಸೈಟ್ ಪಾಪ್ಯುಲೇಷನ್ ಆಸ್ ವೆಲ್ ಆಸ್ ಹೋಸ್ಟ್ ಪಾಪ್ಯುಲೇಷನ್. ಓಕೆ, ಸೊ ಈ ಇಂಟ್ರಾಕ್ಷನ್ಸ್ ಮೇಲೆ ಪ್ಯಾರಾಸೈಟ್ ಇನ್ ದ ಪಾಪ್ಯುಲೇಷನ್ ಮತ್ತು ಹೋಸ್ಟ್ ಪಾಪ್ಯುಲೇಷನ್ ಡಿಪೆಂಡ್ ಆಗಿರುತ್ತೆ. ಓಕೆ, ಸೊ ದಿಸ್ ಇಸ್ ಅಬೌಟ್ ಯುವರ್ ಇಂಟ್ರೊಡಕ್ಷನ್ ಟು host parasite relationship. Okay, so let me tell you what we have studied in today's class. So we have started with host parasite relationship. Okay, and then I've told you what is parasitism, then what is host parasite relationship. In that you have studied definition of parasitism, then definition of parasites and host, and you have studied various devices which are taken up by the host, and here you have studied various devices which are taken up by the parasites. Okay, and you have studied what is host parasite interaction, and we have studied the biology in detail. That is, there are two types of parasites. Having one host is monospecific. The parasites which are having more than one host are called as polyspecific. And then host specificity is divided into two types: ecological specificity, where ecological barriers are there, and then physiological specificity, where physiological barriers are there. Okay, and then some of the host will be compatible to the parasites and some will be incompatible to parasites. And this interaction depends on this factors. Okay, I have told you the different factors here, like age, diet, genetic factors, susceptibility of the host, size, number and virulence of parasites, mortality, migration and method of feeding of the parasites. Okay, so with this I'll be stopping this introduction class. In the next class we'll study about the host, type of host. Okay, so thank you students.